ನಿಮ್ಮ ಭಕ್ತಿ ನಿಷ್ಠೆಯಿಂದ ಕೂಡಿತ್ತು, ಏಕೆಂದರೆ ಅದರಲ್ಲಿ ಯಾವ ಸ್ವಾರ್ಥವೂ ಇರಲಿಲ್ಲ ಹಾಗೂ ಯಾವುದೇ ತರಹದ ಅಪೇಕ್ಷೆಯೂ ಸಹ ಇರಲಿಲ್ಲ. ಭಕ್ತಿ? ಆದರೆ ನಾವು ಶಿವನನ್ನು ಕರೆದ ಕಾರಣವೇನೆಂದರೆ ಏಕೆಂದರೆ ನಿಮ್ಮ ಇಚ್ಛೆ ಶಿವ ನಿಮ್ಮ ತಂದೆಯ ಬಳಿ ಕ್ಷಮೆ ಯಾಚಿಸಬೇಕೆಂದಲ್ಲವೇ? ಮಹಾದೇವ ಶಿವ ಶಂಭುವಿನ ಬಗ್ಗೆ ನಿಮಗೆ ತಿಳಿದಿರುವ ವಿಷಯ ಅದು ಸಂಪೂರ್ಣವಾದ ಸತ್ಯವಲ್ಲ. ನಿನ್ನ ತಂದೆ ಪ್ರಜಾಪತಿ ದಕ್ಷರಿಗೆ ಮಹಾದೇವನ ಮೇಲೆ ಕೋಪವಿದೆ. ಆದ ಕಾರಣ ಅವರು ಮಹಾದೇವನನ್ನು ದ್ವೇಷಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಶಿವನ ಮನಸ್ಸಿನಲ್ಲಿ ಯಾವ ಕೋಪವೂ ಇಲ್ಲ, ಯಾವ ದ್ವೇಷವೂ ಇಲ್ಲ. ಆದರೆ ಮಾತೆ, ಅವರು ನಮ್ಮ ಪಿತಾಶ್ರೀಗೆ ಏಕೆ ಅವಮಾನ ಮಾಡಿದರು? ಇಲ್ಲ, ದಕ್ಷರೇ ಎಲ್ಲರೆದುರು ಮಹಾದೇವನಿಗೆ ಘೋರ ಅಪಮಾನ ಮಾಡಿದ್ದಾರೆ. ಆದರೂ ಶಿವ ಅವರನ್ನು ಶತ್ರು ಎಂದು ಪರಿಗಣಿಸಿಲ್ಲ. ಅವರು ನಿಶ್ಚಯಿಸಿದ್ದರೆ ಎಂದೋ ಅವರ ಸಂಹಾರ ಆಗಿರುತ್ತಿತ್ತು. ಹೇ ಮಾತೆ, ನಾವು ಅಸತ್ಯವನ್ನೇ ನಂಬಿದ್ದೆವು. ಆದರೆ ನೀವು ನಮ್ಮ ಕಣ್ಣನ್ನು ತೆರೆಸಿದ್ದೀರಿ. ನಾವು ನಿಮಗೆ ಋಣಿಯಾಗಿರುತ್ತೇವೆ. ಈಗ ನಿನಗೆ ಅರ್ಥವಾಯಿತೆ ನೀನು ಮಹಾದೇವನ ಎದುರು ಮೌನವಾಗಿದ್ದೇಕೆಂದು? ನಾವು ಮೌನವಾಗಿದ್ದೇ ಒಳ್ಳೆದಾಯ್ತೆನಿಸಿತು. ಇಲ್ಲದಿದ್ದರೆ ಶಿವನ ಎದುರು ಅಸತ್ಯ ಹೇಳಬೇಕಾಗುತ್ತಿತ್ತು. ಹಾಗಾದರೆ ನಿನ್ನ ಪವಿತ್ರ ಮನಸ್ಸಿನಿಂದ ಮತ್ತೊಮ್ಮೆ ಶಿವನನ್ನು ಪ್ರಾರ್ಥಿಸು. ಅವರು ಅವಶ್ಯವಾಗಿ ಬರುತ್ತಾರೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಂತ್ರೋಚ್ಚಾರಣೆಯ ಧ್ವನಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸತಿ, ಪ್ರಜಾಪತಿ ದಕ್ಷರ ಅರಮನೆಯಲ್ಲಿ ಶಿವನ ಪೂಜೆ. ದೇವಾನುದೇವತೆಗಳ ದೈವ ಮಹಾದೇವನನ್ನು ಪೂಜಿಸುವುದು ತಪ್ಪೇ? ನಿನಗೇನಾಗಿದೆ ಪುತ್ರಿ? ಇದ್ದಕ್ಕಿದ್ದಂತೆ ಶಿವನ ಮೇಲೆ ಭಕ್ತಿ. ಶಿವನ ಭಕ್ತಿ ನಮ್ಮ ಒಳಗೆ ಇತ್ತು ಅಮ್ಮ, ಆದರೆ ನಮಗದು ತಿಳಿದಿರಲಿಲ್ಲ ಅಷ್ಟೇ. ಸತಿ, ನನಗನಿಸುತ್ತಿದೆ ನೀನು ಭ್ರಮೆಯಲ್ಲಿರುವೆ ಎಂದು. ಅಮ್ಮ, ಈ ಮೊದಲು ನಾವು ಭ್ರಮೆಯಲ್ಲಿದ್ದೆವು. ಎಚ್ಚರಗೊಂಡಿದ್ದು ಈಗ. ನಮ್ಮನ್ನು ಎಚ್ಚರಿಸಿದ್ದು ಸಹ ಅವರೇ. ಅಮ್ಮ, ನಿಮ್ಮ ಸತಿ ಈಗ ಶಿವನ ಭಕ್ತಿ ಇಲ್ಲದೆ ಜೀವಿಸಲಾರಳು. ಪುತ್ರಿ, ಶಿವನ ಬಗ್ಗೆ ತಿಳಿದ ನಂತರವೂ ಅವರ ಆರಾಧನೆ ಮಾಡುತ್ತಿದ್ದೀಯಾ? ಪಿತಾಶ್ರೀಗೆ ಶಿವನ ಮೇಲೆ ಕೋಪವಿದೆ. ಆದರೂ ಮಹಾದೇವ ಎಂದಿಗೂ ಅವರನ್ನು ಶತ್ರು ಎಂದು ಪರಿಗಣಿಸಿಲ್ಲ. ಇನ್ನು ಶಿವನೇ ನಮ್ಮ ಧರ್ಮ ಮತ್ತು ಅವರೇ ನಮಗೆ ಎಲ್ಲವೂ. ನಾವು ನಮ್ಮ ಸ್ವಾಮಿಗೆ ಸುಳ್ಳನ್ನು ಹೇಳುವುದಿಲ್ಲ. ನಿನಗೆ ತಾಯಿಯಾಗುವ ಮೊದಲು ನಾವು ದಕ್ಷರಿಗೆ ಪತ್ನಿ. ಇಂದಲ್ಲ ನಾಳೆ ಈ ವಿಷಯ ಅವರಿಗೆ ತಿಳಿಯುತ್ತದೆ. ಆಗ ಅದರ ಪರಿಣಾಮವನ್ನು ಎದುರಿಸಲು ಸಿದ್ಧಳಾಗು. ನಾವು ಸಿದ್ಧರಾಗಿದ್ದೇವೆ ಅಮ್ಮ, ಏಕೆಂದರೆ ನಾವು ಶಿವನನ್ನು ಬಹಳ ಪ್ರೀತಿಸುತ್ತಿದ್ದೇವೆ. ಹಾಗಾದರೆ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ, ನಿನ್ನ ಇಚ್ಛೆ ಪೂರ್ಣವಾಗದಿರಲಿ ಎಂದು. ಏಕೆಂದರೆ ಇದು ಪ್ರೇಮವಲ್ಲ, ಮಾಯೆ. ಹಗಲಿರುಳು ನಾವು ಶಿವನ ಕಲ್ಪನೆಯಲ್ಲೇ ಮುಳುಗಿರುತ್ತೇವೆ ಅಮ್ಮ. ಯಾವುದೇ ಶಬ್ದ ಕೇಳಿದರೂ ಕೇವಲ ಶಿವನ ಹೆಸರೇ ಕೇಳುತ್ತದೆ. ಇದು ಪ್ರೇಮವಲ್ಲದೆ ಮತ್ತೆ ಬೇರೇನಮ್ಮ? ಓಂ ನಮಃ ಶಿವಾಯ. ಇದನ್ನೇ ಕಾಲನ ಪರಿಹಾಸ ಅಂತ ಕರೀತಾರೆ. ನಮ್ಗೆ ಅರ್ಥ ಆಗ್ಲಿಲ್ಲ ಅಮ್ಮ. ಯಾವ ಮಹಾದೇವನ ಮೇಲೆ ದಕ್ಷ ಪ್ರಜಾಪತಿಗೆ ತುಂಬಾನೇ ಕೋಪ ಇತ್ತೋ ಆ ಮಹಾದೇವನ ಮೇಲೇನೆ ದಕ್ಷಿಣ ಪುತ್ರಿ ಸತಿಗೆ ಪ್ರೇಮ ಹುಟ್ಟುಬಿಡ್ತು.
ಎಂತಹ ವಿಪರ್ಯಾಸ! ಮಹಾದೇವನ ಮೇಲೆ ನಮ್ಗೆ ತುಂಬಾ ಕುತೂಹಲ ಆಗ್ತಿದೆ ಅಮ್ಮ. ದಕ್ಷ ರಾಜರಿಗೆ ಸತಿಯ ಪ್ರೇಮದ ವಿಚಾರ ತಿಳಿದ ಮೇಲೆ ಏನಾಗಬಹುದು? ಆ ಲೀಲೆನ ಮುಂದುವರ್ಸಕ್ಕೋಸ್ಕರನೇ ದೇವರ್ಷಿ ನಾರದ್ರು ದಕ್ಷನ ಹತ್ರ ಬಂದ್ರು. ನಾರಾಯಣ ನಾರಾಯಣ, ನಿಮಗೆ ನೆನಪಿದೆಯಾ ಅಣ್ಣ, ನಾವು ಡಮರುಗ ಬಾರಿಸಿದಾಗ ನಿಮ್ಮ ಪುತ್ರಿ ಮುಷ್ಟಿ ತೆರೆದದ್ದು, ಅದರಲ್ಲಿ ಒಂದು ರುದ್ರಾಕ್ಷಿ ಸಿಕ್ಕಿದ್ದು. ಆಗ ನೀವು ನಮ್ಮ ಮೇಲೆ ಕೋಪಗೊಂಡಿದ್ದೀರಿ. ನಿಮ್ಮ ಪ್ರಕಾರ ನಾವು ನಿಮ್ಮ ಶತ್ರು ಶಿವನ ಜೊತೆ ಸೇರಿಕೊಂಡಿದ್ದೇವೆ ಎಂದು. ಇಂದು ಆ ಘಟನೆಯ ಚರ್ಚೆ ಏಕೆ ಮಾಡುತ್ತಿರುವಿರಿ? ಏಕೆಂದರೆ ನಾವು ಪ್ರಮಾಣೀಕರಿಸುತ್ತೇವೆ, ನಾವು ಅಘೋರಿಯ ಹಿತೈಷಿ ಅಲ್ಲ, ನಿಮ್ಮ ಹಿತೈಷಿ ಎಂದು. ನಾರಾಯಣ ನಾರಾಯಣ, ಆದರೆ ನಮಗೆ ಒಂದು ಚಿಂತೆ ಕಾಡುತ್ತಿದೆ ಅಣ್ಣ. ನಿಮಗೂ ತಿಳಿದೇ ಇದೆ ಆ ಮಾಯಾವಿ ಶಿವನ ಬಗ್ಗೆ. ಅವನನ್ನು ಎಂದಿಗೂ ನಂಬಲಾಗುವುದಿಲ್ಲ. ನಿಮ್ಮನ್ನೇ ದುಷ್ಟನೆಂದು ಹೇಳಿ ಅವನು ನಿಮ್ಮ ಪುತ್ರಿಯನ್ನೇ ವಂಚಿಸಬಹುದು. ಇದೆಲ್ಲ ಆಗಬಾರದೆಂದರೆ ನಿಮ್ಮ ಪುತ್ರಿಯ ಸ್ವಯಂವರವನ್ನು ಏರ್ಪಾಡು ಮಾಡಿ. ಒಬ್ಬರಿಗಿಂತ ಒಬ್ಬರು ಸುಂದರವಾದ ರಾಜಕುಮಾರರು ಆಗಮಿಸುತ್ತಾರೆ. ಯಾರು ನಿಮ್ಮ ಪುತ್ರಿಯನ್ನು ಆಕರ್ಷಿಸುತ್ತಾರೋ ಅವರಿಗೆ ಸತಿ ಸ್ವ ಇಚ್ಛೆಯಿಂದ ಹೂಮಾಲೆ ಹಾಕುತ್ತಾಳೆ. ನಾರಾಯಣ ನಾರಾಯಣ. ಆದರೆ ನಮ್ಮ ಪುತ್ರಿಗಾಗಿ ನಾವೇ ಏಕೆ ರಾಜಕುಮಾರನನ್ನು ಆಯ್ಕೆ ಮಾಡಬಾರದು? ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತದೆ ಅಲ್ಲವೇ? ಆಯ್ಕೆಯ ಅವಕಾಶ ನೀವು ಸತಿಗೆ ಕೊಟ್ಟರೆ ಆಕೆಯ ಹೃದಯದಲ್ಲಿ ಪ್ರಜಾಪತಿ ದಕ್ಷನ ಮೇಲಿರುವ ಗೌರವ ಇನ್ನೂ ಹೆಚ್ಚಾಗುತ್ತದೆ. ಸರಿ, ಹಾಗಿದ್ದರೆ ಪ್ರಜಾಪತಿ ದಕ್ಷನ ಪುತ್ರಿ ಸತಿಯ ಸ್ವಯಂವರವನ್ನು ರಾಜವೈಭೋಗದಿಂದ ಆಯೋಜಿಸಲಾಗಿದೆ ಎಂದು ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಈ ವಿಚಾರವನ್ನು ತಿಳಿಸಿಬಿಡಿ. ನಾರದರು ದಕ್ಷರಾಜರಿಗೆ ಈ ಸಲಹೆ ಯಾಕೆ ಕೊಟ್ರು? ಅವರು ಸತಿಯ ಪ್ರೇಮಕ್ಕೆ ವಿರುದ್ಧವಾಗಿದ್ರಾ? ದೇವರ್ಷಿ ನಾರದ್ರು ಆ ಸಲಹೆನ ಕೊಡದೆ ಹೋಗಿದ್ದಿದ್ರೆ ದಕ್ಷ ತನ್ನ ಪುತ್ರಿ ಸತಿಗೆ ಬೇರೆಯವರನ್ನ ಹುಡುಕ್ಬಿಡ್ತಿದ್ರು. ಆಮೇಲೆ ಸತಿ ಯಾವ ಕಾರಣಕ್ಕೂ ತಂದೆ ಮಾತನ್ನ ಮೀರೋಕೆ ಆಗ್ತಿರ್ಲಿಲ್ಲ. ಶಿವನ ಮೇಲಿದ್ದ ಅವಳ ಪ್ರೇಮ ಅದು ಹಾಗೇನೆ ಉಳಿದು ಬಿಡ್ತಿತ್ತು. ಮೂರು ಲೋಕಗಳಲ್ಲೂ ಸತಿ ರೂಪ ಹಾಗೂ ಗುಣದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದರಿಂದ ದೇಶ ವಿದೇಶಗಳಲ್ಲಿದ್ದಂಥ ರಾಜಕುಮಾರರು ಹಾಗೂ ದೇವತೆಗಳು ಸಹ ಸತಿಯನ್ನ ವಿವಾಹ ಮಾಡ್ಕೊಳ್ಳೋದಕ್ಕೆ ಸತಿ ಸ್ವಯಂವರಕ್ಕೆ ದಕ್ಷಿಣ ರಾಜ್ಯಕ್ಕೆ ಆಗಮಿಸಿದ್ರು. ದಕ್ಷಿಣಪುರದಿ ರಾಜಾದಿ ಸುರರು ಮೇಳೈಸಿರುವರು. ಸತಿಯ ಹೃದಯವ ಹುಡುಕಿದೆ ಶಿವನನು, ಶಿವನೇ ಸತಿಯ ಪ್ರಾಣನಾಥನು, ಶಿವನೇ ಸತಿಯ ಪ್ರಾಣನಾಥನು, ಶಿವನೇ ಸತಿಯ ಪ್ರಾಣ. ಮಹಾರಾಣಿ, ಇಷ್ಟೆಲ್ಲ ಯೋಗ್ಯ ರಾಜಕುಮಾರರು ದೇವಾನು ದೇವತೆಗಳು ಉಪಸ್ಥಿತರಿದ್ದರು. ಆದರೆ ನಮ್ಮ ಪುತ್ರಿ ಸತಿಯನ್ನು ಯಾರೂ ಮೆಚ್ಚಿಸಲಾಗಲಿಲ್ಲವಲ್ಲ. ಮುಂದೇನಾಗುವುದೋ ನೋಡೋಣ. ನೀವು ವಿಚಲಿತರಾಗದಿರಿ ಅಣ್ಣ, ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಹೇ ಶಿವ, ಸತಿ, ನಮ್ಮ 16 ಸೋಮವಾರಗಳ ಪೂಜಾ ನಿಷ್ಠೆಯಿಂದ ಪ್ರಸನ್ನರಾಗಿದ್ದರೆ ನೀವು ನಮ್ಮನ್ನು ಪತ್ನಿಯ ರೂಪದಲ್ಲಿ ಸ್ವೀಕರಿಸಿ. ಅಸಂಭವ! ಓಂ ನಮಃ ಶಿವಾಯ.
ಸತಿ, ನಿಲ್ಲು ಸತಿ. ಶಿವ, ನಿಲ್ಲು ಶಿವ. ಶಿವ, ಇಂದಿನಿಂದ ಶಿವ ನಿಮ್ಮವನು ಸತಿ. ಶಿವ, ದುಷ್ಟ ಮಾಯಾವಿ, ಎಲ್ಲಿರುವೆ ನೀನು? ನಿನ್ನ ಈ ಕಾರ್ಯವನ್ನು ಈ ಪ್ರಜಾಪತಿ ದಕ್ಷ ಎಂದಿಗೂ ಕ್ಷಮಿಸುವುದಿಲ್ಲ. ಆ ಘಟನೆ ನಡೆದ ನಂತರ ದಕ್ಷಪತಿಯ ಕೋಪ ಎಲ್ಲೆನ್ನ ಮೀರ್ಬಿಡ್ತು. ತನ್ನ ಪ್ರೀತಿಯ ಪುತ್ರಿಯನ್ನೇ ತ್ಯಾಗ ಮಾಡಿಬಿಟ್ಟ. ಸತಿಗೆ ತನ್ನ ತಂದೆಯ ನಡವಳಿಕೆಯನ್ನ ನೋಡಿ ತುಂಬಾನೇ ಕಷ್ಟ ಆಗೋಯ್ತು. ಆಮೇಲೇನಾಯ್ತು ಅಮ್ಮ? ಆಮೇಲಿನ್ನೇನು, ಎಷ್ಟೋ ವರ್ಷಗಳು ಕಳೆದು ಹೋಯ್ತು. ಒಂದು ದಿನ ದೇವಿ ಸತಿ ದೇವತಾಗಣಗಳೆಲ್ಲರೂ ಆಕಾಶ ಮಾರ್ಗವಾಗಿ ಹೋಗೋದನ್ನ ನೋಡಿದ್ಲು. ಯಾಕೆ ಅಂದ್ರೆ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನ ಆಯೋಜಿಸಿದ್ರು. ಆ ಸಮಾರಂಭಕ್ಕೆ ಅವರು ಎಲ್ಲಾ ದೇವತೆಗಳನ್ನು ಆಮಂತ್ರಿಸಿದ್ರು, ಕೇವಲ ಮಹಾದೇವನನ್ನ ಹಾಗೂ ದೇವಿ ಸತಿಯನ್ನ ಬಿಟ್ಟು. ದೇವಿ, ಆಮಂತ್ರಣವಿಲ್ಲದೆ ಅಲ್ಲಿಗೆ ಹೋಗುವುದು ಸರಿಯಲ್ಲ. ಸ್ವಾಮಿ, ಗುರುಗಳು, ಮಿತ್ರರು ಮತ್ತು ಪಿತಾಶ್ರೀಯ ಬಳಿ ಹೋಗಲು ಯಾವುದೇ ಆಮಂತ್ರಣದ ಅವಶ್ಯಕತೆ ಇಲ್ಲ ಅಲ್ಲವೇ? ನೀವೇನಾದರೂ ಅನುಮತಿ ನೀಡಿದರೆ ನಾವು ಹೋಗಬಹುದೇ? ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಪವಾದ ಪ್ರಿಯೆ. ನಿಮ್ಮ ತಂದೆ ದಕ್ಷರಾಜರ ಮನಸ್ಸಿನಲ್ಲಿ ನಮಗಾಗಿ ಕಠೋರತೆ ಬಿಟ್ಟರೆ ಬೇರೇನೂ ಇಲ್ಲ. ಆದರೆ ಸ್ವಾಮಿ, ಸಮಯ ಎಲ್ಲ ಕಠೋರತೆಯನ್ನು ನಷ್ಟ ಮಾಡುತ್ತದೆ ಅಲ್ಲವೇ? ನಮಗೆ ಪೂರ್ಣ ವಿಶ್ವಾಸವಿದೆ, ಇಷ್ಟು ವರ್ಷಗಳ ನಂತರ ಪಿತಾಶ್ರೀ ನಮ್ಮನ್ನು ನೋಡಿದರೆ ಅವರ ಎಲ್ಲ ಕೋಪವನ್ನು ಮರೆಯುತ್ತಾರೆ. ನಮ್ಮನ್ನು ನಂಬಿ ಪ್ರಭು, ನಿಮಗೆ ಅಪಮಾನವಾಗಲು ನಾವೆಂದಿಗೂ ಬಿಡುವುದಿಲ್ಲ. ದೇವಿ, ನಮಗೆ ನಮ್ಮ ಚಿಂತೆ ಇಲ್ಲ, ನಮಗಿರುವುದು ನಿಮ್ಮ ಚಿಂತೆ. ಸರಿ, ನಿಮ್ಮ ಇಚ್ಛೆ ಇದೇ ಆಗಿದ್ದರೆ ನಾವು ನಿಮ್ಮನ್ನು ತಡೆಯುವುದಿಲ್ಲ. ಧನ್ಯವಾದಗಳು ಪ್ರಭು. ಸತಿ, ಅಮ್ಮ, ಹೇಗಿದ್ದೀರಿ ನೀವು? ನಾನು ಚೆನ್ನಾಗಿರುವೆ. ಆನಂದವಾಯಿತು. ನಿನ್ನನ್ನು ನೋಡಿ ಎಷ್ಟು ಸಮಯವಾಯಿತು. ಏನಾಯಿತು ಪುತ್ರಿ? ನೀನು ತವರು ಮನೆಗೆ ಬಂದರೂ ಪ್ರಸನ್ನಳಾಗಿಲ್ಲ. ಅಮ್ಮ, ಪಿತಾಶ್ರೀಯವರು ಇಷ್ಟು ದೊಡ್ಡ ಯಜ್ಞವನ್ನು ಆಯೋಜಿಸಿದ್ದಾರೆ. ಆದರೆ ನನ್ನ ಸ್ವಾಮಿಯನ್ನು ಬಿಟ್ಟು ಎಲ್ಲಾ ದೇವತೆಗಳನ್ನು ಆಮಂತ್ರಿಸಿದ್ದಾರೆ. ಹಾಗಲ್ಲ ಪುತ್ರಿ, ಬಹುಶಃ ಮರೆತಿರಬಹುದು. ಇಲ್ಲ, ನಾವು ಯಾವುದನ್ನೂ ಮರೆತಿಲ್ಲ. ಈ ಮಹಾಯಜ್ಞಕ್ಕೆ ನಮಗೆ ಯಾರು ಯೋಗ್ಯರೆನಿಸಿದರೋ ಅವರನ್ನು ಮಾತ್ರ ಆಮಂತ್ರಿಸಲಾಗಿದೆ. ಹಾಗಾದರೆ ಮಹಾದೇವ ಈ ಮಹಾಯಜ್ಞಕ್ಕೆ ಯೋಗ್ಯರಲ್ಲವೇ? ಆ ಅಘೋರಿ ಜೊತೆ ಇದ್ದು ನೀನು ಶಿಷ್ಟಾಚಾರವನ್ನು ಮರೆತಂತಿದೆ. ನಮ್ಮನ್ನು ಕ್ಷಮಿಸಿ ಪಿತಾಶ್ರೀ. ಆದರೆ ಆ ಅಘೋರಿಯ ಕೊರಳಿಗೆ ವರಮಾಲೆಯನ್ನು ಹಾಕಿದ ಮರುಕ್ಷಣವೇ
ನೀನು ನಮ್ಮನ್ನು ತಂದೆ ಎಂದು ಕರೆಯುವ ಅಧಿಕಾರವನ್ನು ಕಳೆದುಕೊಂಡಿದ್ದೀಯಾ? ನೀವು ನಮಗೆ ಏನು ಬೇಕಾದರೂ ಹೇಳಿ, ಆದರೆ ವಿನಂತಿಸುತ್ತೇವೆ, ನಮ್ಮ ಶಿವನ ಬಗ್ಗೆ ಕೆಟ್ಟ ಪದಗಳ ಪ್ರಯೋಗ ಮಾಡಬೇಡಿ. ಅವನು ದುಷ್ಟ, ಮಾಯಾವಿಯವನು. ನಮ್ಮ ಮೇಲೆ ಪ್ರತಿಕಾರ ತೆಗೆದುಕೊಳ್ಳಲು ನಿನ್ನನ್ನು ಬಳಸಿಕೊಂಡಿದ್ದಾನೆ. ಹೇಗೆ ಅವನ ರೂಪವಿದೆಯೋ ವೇಷಭೂಷಣಗಳನ್ನು ಹಾಗೆ ಹಾಕಿಕೊಂಡಿದ್ದಾನೆ. ಸಾಕು ಸಾಕು, ನಿಲ್ಲಿಸಿ ಪಿತಾಶ್ರೀ, ಸಾಕು. ನಮ್ಮ ಸ್ವಾಮಿ ಈಗ ಈ ಸ್ಥಳದಲ್ಲಿ ಇಲ್ಲ, ಆದರೆ ನಾವು ಅವರ ಅರ್ಧಾಂಗಿ, ಅವರ ಪ್ರತಿನಿಧಿ. ನಾವು ನಮ್ಮ ಎದುರೇ ಅವರ ಅಪಮಾನ ನಮ್ಮಿಂದ ಸಹಿಸಲಾಗುವುದಿಲ್ಲ. ಅವನು ನಮ್ಮೆದುರಿಗೆ ಬರಲು ಸಾಧ್ಯವೇ ಇಲ್ಲ. ಅವನಿಗೆ ನಮ್ಮನ್ನು ಕಂಡರೆ ಭಯ. ಧೈರ್ಯಗೇಡಿ ಪುರುಷ ಆ ನಿನ್ನ ಶಿವ. ಇಂದಿನಿಂದ ಅವನ ಜೊತೆಗೆ ನಿನಗೂ ಸಹ ನಮ್ಮ ಅರಮನೆಗೆ ಪ್ರವೇಶವಿರುವುದಿಲ್ಲ. ಇನ್ನು ಮುಂದೆ ಪಿತಾಶ್ರೀ ಎಂದು ಕರೆಯುವುದಿಲ್ಲ, ಏಕೆಂದರೆ ಆ ಶಬ್ದ ಮತ್ತು ಅದರ ಸಂಬಂಧ ಎರಡನ್ನು ಮಣ್ಣಲ್ಲಿ ಮುಚ್ಚಿ ಹಾಕಿದ್ದೀರಿ. ಹೋಗುವುದು ಬೇಡವೆಂದು ಹೇಳಿದ್ದರು, ಆದರೆ ನಾವೇ ಹಠ ಮಾಡಿ ಇಲ್ಲಿಗೆ ಬಂದೆವು. ಶಾಂತಳಾಗು ಪುತ್ರಿ. ನಿನ್ನ ಪಿತಾಶ್ರೀ ಕೋಪದಲ್ಲಿದ್ದಾರೆ. ಕೋಪದಲ್ಲಿ ಮಾತುಗಳು ಬಂದಿವೆ ಅಷ್ಟೇ. ಇಲ್ಲ ಅಮ್ಮ, ನಾವು ಅವರಿಗೆ ವಚನ ನೀಡಿದ್ದೆವು, ಅವರಿಗೆ ಅವಮಾನವಾಗಲು ಬಿಡುವುದಿಲ್ಲವೆಂದು. ಆದರೆ ಇಂದು ಇಲ್ಲಿ ನಮ್ಮ ಎದುರೇ ನಮ್ಮ ಪತಿಯ ಅವಮಾನವಾಗಿದೆ. ನಾವು ಜೀವಂತವಾಗಿರುವವರೆಗೂ ಪಿತಾಶ್ರೀ ಆಡಿದ ಮಾತುಗಳು ಮತ್ತೆ ಮತ್ತೆ ನಮ್ಮನ್ನು ಕಾಡುತ್ತಲೇ ಇರುತ್ತವೆ. ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಾವು ಅವರ ಮಾತನ್ನು ಕೇಳಬೇಕಿತ್ತು. ಸ್ವಾಮಿ, ನಾವು ನಿಮ್ಮನ್ನು ಪಿತಾಶ್ರೀ ಎಂದು ಕರೆಯಲಾರೆ ಎಂದು ನಿರ್ಧರಿಸಿದರು. ನಾವು ಜೀವಂತವಾಗಿರುವವರೆಗೂ ಈ ತಂದೆ ಮಗಳ ಸಂಬಂಧ ಅಳಿಸಲಾಗುತ್ತದೆಯೇ? ಈ ನೋವಿನಿಂದ ನಮಗೆ ಮುಕ್ತಿ ಸಿಗಬೇಕು ಅಂದರೆ, ನಮ್ಮ ಸ್ವಾಮಿಗೆ ನೀಡಿದ ವಚನ ಉಳಿಸಿಕೊಳ್ಳಬೇಕೆಂದರೆ ಇದಕ್ಕೆ ಇರುವುದು ಒಂದೇ ಮಾರ್ಗ. ಈ ಘಟನೆಗೆ ಸಮಸ್ತ ಸೃಷ್ಟಿಯೇ ಸಾಕ್ಷಿಯಾಗಿರುತ್ತದೆ. ಸತಿಯು ತನ್ನ ಶಿವನ ಗೌರವದ ರಕ್ಷಣೆಗಾಗಿ ಆತ್ಮಾಹುತಿ ಮಾಡಿಕೊಂಡಳು ಎಂದು. ಸತಿ ಮಾತೆ, ಸತಿ! ವೀರಭದ್ರ, ಪ್ರಜಾಪತಿ ದಕ್ಷನ ತಲೆ. ಪ್ರಚಂಡಲೋಚನಂ ಕಪಾಲಮಾಲಭೂಷಣಂ ಶತ್ರುವಿನಾಶನಾಶನಂ ಭೂತಪ್ರೇತನಾಯಕಂ ವೀರಭದ್ರ ವೀರಭದ್ರ ಕಾಲರುದ್ರ. ತಡೆಯಿರಿ ಅವನನ್ನು! ಜ್ವಾಲ ಪ್ರಚಂಡಲೋಚನಂ ಕಪಾಲಮಾಲಭೂಷಣಂ ಶತ್ರುವಿನಾಶನಾಶನಂ
भूतप्रेतनायकम् जटाकटाभयङ्करम् 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 भस्माय वस्त्रधारणम् ढम 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 ढमरुनाद झम 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 प्रलयकाल 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 वीरभद्रा वीरभद्रा कालरुद्रा कालरुद्रा वीरभद्रा वीरभद्रा कालरुद्रा